ಅಪ್ರಾಪ್ತ ಬಾಲಕಿಗೆ ಅನ್ಯ ಕೋಮಿನ ಯುವಕನಿಂದ ಕಿರುಕುಳ ಕೊಟ್ಟಂತಹ ಒಂದು ಪ್ರಕರಣ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ನಗರ ಠಾಣೆಯ ಎದುರು ನಡೆದಂತಹ ಘಟನೆ. ಅಪ್ರಾಪ್ತ ಬಾಲಕಿಗೆ ಆ ಯುವಕ ಕಿರುಕುಳ ಕೊಟ್ಟಿದ್ದಾನೆ. ಕಡಬ ಮೂಲದ ಶಾಕಿರ್ ಎಂಬಾತನಿಂದ ಬಾಲಕಿಗೆ ಕಿರುಕುಳ. ಹೀಗಾಗಿ ಹಿಂದೂ ಕಾರ್ಯಕರ್ತರಿಂದ ಪುತ್ತೂರು ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ನಡೆದಿದೆ. ಪುತ್ತೂರು ಕಂಬಳ ವೀಕ್ಷಿಸುವುದಕ್ಕೆ ತೆರಳುತ್ತಾ ಇದ್ದ ವೇಳೆ ಬಾಲಕಿಗೆ ಕಿರುಕುಳ ಕೊಟ್ಟ ಆರೋಪಿ ಶಾರಿಕ್ನನ್ನು ಪುತ್ತೂರು ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿಯನ್ನ ನಮ್ಮ ವಶಕ್ಕೆ ಕೊಡಿ ಅಂತ ಉದ್ರಿಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ಪುತ್ತೂರು ಠಾಣೆಗೆ ಹಿಂದೂ ಮುಖಂಡ ಅರುಣ್ ಪುತ್ತಿಲ ಕೂಡ ಭೇಟಿ ಕೊಟ್ಟು ಹಿಂದೂ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿದ್ದಾರೆ. ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಪುತ್ತೂರು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಆರೋಪಿಯ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಕಡಬ ಮೂಲದ ಶಾಕಿರ್ ಎಂಬಾತ ಅಪ್ರಾಪ್ತ ಬಾಲಕಿಗೆ ಕಿರುಕುಳ ಕೊಟ್ಟಂತಹ ಘಟನೆ ಇದೆ. ಪುತ್ತೂರು ಕಂಬಳ ವೀಕ್ಷಿಸೋದಕ್ಕೆ ಅಂತ ತೆರಳುತ್ತಾ ಇದ್ಲು ಆ ಬಾಲಕಿ. ಆ ಸಂದರ್ಭದಲ್ಲಿ ಕಿರುಕುಳ ಆಯ್ತಾ? ಪರಿಸ್ಥಿತಿಯನ್ನು ಉದ್ವಿಗ್ನಗೊಳಿಸಿತ್ತು ಈ ಘಟನೆ. ಬಾಲಕಿಗೆ ಕಿರುಕುಳ ಕೊಟ್ಟಂತಹ ಯುವಕನನ್ನ ನಮ್ಮ ವಶಕ್ಕೆ ಕೊಡಿ ಅಂತ ಉದ್ರಿಕ್ತರು ಠಾಣೆ ಮೆಟ್ಲೇರಿ ಆಕ್ರೋಶ ವ್ಯಕ್ತಪಡಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ನಗರ ಠಾಣೆಯ ಎದುರು ನಡೆದಂತಹ ಘಟನೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಉದ್ರಿಕ್ತರು ಸೇರಿದರು. ಕಡಬ ಮೂಲದ ಶಾಕಿರ್ ಎಂಬ ಯುವಕ ಅಪ್ರಾಪ್ತ ಬಾಲಕಿಗೆ ಕಿರುಕುಳ ಕೊಟ್ಟ ಎನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಆತನನ್ನ ವಶಕ್ಕೆ ಪಡೆಯಲಾಗಿದೆ. ಆದರೆ ನಮ್ಮ ವಶಕ್ಕೆ ಕೊಡಿ ಅಂತ ಉದ್ರಿಕ್ತರು ಆಕ್ರೋಶಭರಿತವಾಗಿ ಠಾಣೆಯ ಬಳಿ ಜಮಾಯಿಸಿದ್ರು. ನಂತರ ಹಿಂದೂ ಮುಖಂಡ ಅರುಣ್ ಪುತ್ತಿಲ ಅವರು ಠಾಣೆಗೆ ಭೇಟಿ ಕೊಟ್ಟು ಹಿಂದೂ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿದ್ರು. ಆರೋಪಿ ಕಡಬ ಮೂಲದವ ಶಾಕಿರ್ ಎನ್ನುವ ಯುವಕ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ನಂತರ ಠಾಣೆಗೆ ಹಿಂದೂ ಮುಖಂಡ ಅರುಣ್ ಪುತ್ತಿಲ ಭೇಟಿ ಕೊಟ್ಟು ಉದ್ರಿಕ್ತರನ್ನ ಸಮಾಧಾನ ಪಡಿಸಿದ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್, ಈ ಘಟನೆ ಬಗ್ಗೆ ಏನೇ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಈ ಯುವಕ ಆ ಬಾಲಕಿಗೆ ಕಿರುಕುಳ ಕೊಟ್ಟದ್ದು ಎಲ್ಲಿ, ಯಾವಾಗ, ಯಾವ ಸಂದರ್ಭದಲ್ಲಿ ನಡೆದಂತಹ ಘಟನೆ ಇದು ಅಂತ? ಪ್ರತಿಮಾ, ಏನಂದ್ರೆ ನಿನ್ನೆ ಪುತ್ತೂರಿನಲ್ಲಿ ಕಂಬಳ ಆಯೋಜನೆ ಆಗಿತ್ತು. ಸಹಜವಾಗಿ ಪುತ್ತೂರು ಕಂಬಳಕ್ಕೆ ನಿನ್ನೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು. ಪ್ರಮುಖವಾಗಿ ಪುತ್ತೂರು ಕಂಬಳಕ್ಕೆ ಹೋಗುವಂತ ರಸ್ತೆಗಳು, ಎಲ್ಲ ರಸ್ತೆಗಳು, ಪುತ್ತೂರಿನ ಬಹುತೇಕ ನಗರದ ಅನೇಕ ರಸ್ತೆಗಳಲ್ಲಿ ಜನನಿ ಬಿಡುವಾಗಿತ್ತು. ಒಂದು ಕೆಲವೊಂದು ರಸ್ತೆಗಳಲ್ಲಿ ಈ ರೀತಿಯಾಗಿ ಅಂದ್ರೆ ತಡರಾತ್ರಿಯವರೆಗೂ ಕೂಡ ಜನಸಂಚಾರ ಇತ್ತು. ಈ ಬಾಲಕಿ, ಅಪ್ರಾಪ್ತ ಬಾಲಕಿ ಕೂಡ ಒಂದು ರಸ್ತೆಯ ಮೂಲಕ ಆಕೆ ಪುತ್ತೂರು ಕಂಬಳವನ್ನು ವೀಕ್ಷಿಸಲಿಕ್ಕೆ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ಶಾಕೀರ್ ಅನ್ನುವಂಥವನು ಆಕೆಯನ್ನ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂತಹ ಆರೋಪ ಆತನ ಮೇಲೆ ಈಗ ಇರುವಂತದ್ದು. ಆ ನಂತರ ಅಲ್ಲಿನ ಸ್ಥಳೀಯ ಯುವಕರ ತಂಡ ಏನಿತ್ತು, ಆ ಯುವತಿ ಕಿರುಚಿದ ತಕ್ಷಣ ಅಲ್ಲಿ ಸ್ಥಳೀಯ ಯುವಕರ ತಂಡ ಆತನನ್ನ ಹಿಡಿದಿದ್ದಾರೆ. ಆತನನ್ನ ಹಿಡಿದಾಗ ಮೊದಲೇ ಆ ಒಂದು ಕಂಬಳ ನಡೀತಾ ಇದ್ದಂತ ಕಾರಣದಿಂದಾಗಿ ಅಲ್ಲಿ ಪೊಲೀಸ್ ಭದ್ರತೆಯನ್ನು ಹಾಕಲಾಗಿತ್ತು. ಹಾಗಾಗಿ ಪೊಲೀಸರು ಆತನನ್ನ ತಕ್ಷಣಕ್ಕೆ ವಶಕ್ಕೆ ಪಡೆದು ಪುತ್ತೂರು ನಗರ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಈ ತಕ್ಷಣಕ್ಕೆ ಅಲ್ಲಿ ಕಂಬಳದಲ್ಲೂ ಕೂಡ ಒಂದಷ್ಟು ಜನ ಯುವಕರು ಇದ್ರು. ಅದರ ಜೊತೆಗೆ ಸ್ಥಳೀಯವಾಗಿ ಪುತ್ತೂರಿನಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ ಕಂಬಳ ಇದ್ದಂತ ಕಾರಣದಿಂದಾಗಿ ಹೆಚ್ಚಿನ ಸಂಖ್ಯೆ ಹಿಂದೂ ಕಾರ್ಯಕರ್ತರು ಜಮಾವಣೆ ಆಗಿದ್ರು. ಅವರೆಲ್ಲರೂ ಕೂಡ ಪುತ್ತೂರು ನಗರ ಠಾಣೆಗೆ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿ ಶಾಕಿರ್ನ ತಮ್ಮ ವಶಕ್ಕೆ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು. ಅದರ ಜೊತೆಗೆ ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಅಂದ್ರೆ ಅವರ ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಯಾರು ಕೂಡ ಸಮಾಧಾನ ಆಗುವಂತ ರೀತಿಯಲ್ಲಿ ಕಾಣ್ತಾ ಇರಲಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತಷ್ಟು ಜನ ಪುತ್ತೂರು ನಗರ ಠಾಣೆ ಮುಂದೆ ಜಮಾವಣೆ ಆಗ್ಲಿಕ್ಕೆ ಆರಂಭ ಆಯಿತು. ಆದ್ರೆ ಈ ಸಂದರ್ಭದಲ್ಲಿ ಪುತ್ತೂರಿನ ಹಿಂದೂ ಮುಖಂಡ ಅರುಣ್ ಪುತ್ತಿಲ ಸ್ಥಳಕ್ಕೆ ಧಾವಿಸ್ತಾರೆ, ಪೊಲೀಸ್ ಠಾಣೆಗೆ ಬರ್ತಾರೆ, ಪೊಲೀಸರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಆದ್ರೆ ಆ ಬಳಿಕ ಆತನ ಮೇಲೆ ಪೋಸ್ಕೋ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿ ಆತನನ್ನ ಬಂಧನ ಮಾಡಿದ ಬಳಿಕ ಅರುಣ್ ಪುತ್ತಿಲ ಆ ಬಳಿಕ ಅಲ್ಲಿದ್ದಂತಹ ಸಂಘಟನೆಯ ಕಾರ್ಯಕರ್ತರು ಏನಿದ್ದಾರೆ ಅವರನ್ನ
ಸಮಾಧಾನ ಪಡಿಸುವಂತ ಕೆಲಸದಲ್ಲಿ ಯಶಸ್ವಿ ಆಗ್ತಾರೆ. ಆ ಬಳಿಕ ಒಂದಷ್ಟು ಹೊತ್ತು ಕಾರ್ಯಕರ್ತರು ಅಲ್ಲೇ ಇದ್ರು. ಆ ಬಳಿಕ ಪೊಲೀಸರು ಗುಂಪನ್ನ ಚದುರಿಸಿ ಇಡೀ ಪರಿಸ್ಥಿತಿಯನ್ನ ತಿಳಿಗೊಳಿಸಿರುವಂತದ್ದು. ಅಂದ್ರೆ ಸದ್ಯಕ್ಕೆ ಈತನ ಮಾಹಿತಿಯ ಪ್ರಕಾರ ಈತ ಕಡಬ ಮೂಲದವನು, ಆದ್ರೆ ಪುತ್ತೂರಿನಲ್ಲಿ ಯಾವುದೋ ಕೆಲಸಕ್ಕೆ ಕೆಲಸದಲ್ಲಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಗೆ ಕಂಬಳ ಕೂಡ ಇದ್ದಂತ ಕಾರಣದಿಂದಾಗಿ ಕಂಬಳ ವೀಕ್ಷಣೆಗೂ ಕೂಡ ಆತ ತನ್ನ ಗೆಳೆಯರ ಜೊತೆ ಬಂದಿದ್ದಾನೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಆತನ ಗೆಳೆಯರು ಕೂಡ ಇರ್ಲಿಲ್ಲ. ಹಾಗಾಗಿ ಈತ ಒಬ್ಬನೇ ಯಾವುದೋ ಕಾರಣಕ್ಕಾಗಿ ಆ ಕಂಬಳದ ಗದ್ದೆಯಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಈ ಅಪ್ರಾಪ್ತ ಬಾಲಕಿಯನ್ನು ಆ ರಸ್ತೆಯಲ್ಲಿ ಹೋಗ್ತಾ ಇದ್ಲು. ಆ ಸಂದರ್ಭದಲ್ಲಿ ಆಕೆಯ ಕೈ ಹಿಡಿದು ಎಳೆದು ಮೈಮುಟ್ಟಿ ಕಿರುಕುಳಕ್ಕೆ ಯತ್ನಿಸಿದ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ದೂರು. ಹಾಗಾಗಿ ಸದ್ಯಕ್ಕೆ ಆತನ ಬಂಧನ ಆಗಿರುವಂತಹ ಕಾರಣದಿಂದಾಗಿ ಮತ್ತು ಪೋಸ್ಕೋ ಕಾಯ್ದೆಯಡಿ ಆಕೆ ಅಪ್ರಾಪ್ತಿ ಆಗಿರುವಂತಹ ಕಾರಣದಿಂದಾಗಿ ಪೋಸ್ಕೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿರುವಂತಹ ಕಾರಣದಿಂದಾಗಿ ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಭರತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.